ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ. ಉಪಹಾರ ನಮ್ದು ಹಾಲು ಮತ್ತು ಬಾಳೆಹಣ್ಣು ಅಷ್ಟೇ ಅಷ್ಟೇ. ಹಾಂ ರೀ, ಬಾಳೆಹಣ್ಣು ಅಷ್ಟೇ. ಇದು ಯೋಗ ಅಂದರೆ ಇದು ಯಾರಿಗೆ ಸಾಧಾರಣ ಬರೋಲ್ಲ. ಅದಕ್ಕೆ ನಮ್ಮದು ಸಾತ್ವಿಕ ಆಹಾರ ಅಂದರೆ ಖಾರ ಇರೋಲ್ಲ, ಉಪ್ಪು ಇರೋಲ್ಲ, ಉಳ್ಳಾಗಡ್ಡಿ ಇರೋಲ್ಲ, ಮೆಣಸಿನ್ಕಾಯಿ ಇರೋಲ್ಲ, ಅಲ್ಲ ಇರೋಲ್ಲ, ಸಾತ್ವಿಕ ಉಪ್ಪು ಇರೋಲ್ಲ. ಸಾತ್ವಿಕ ಆಹಾರ ಉಂಟ್ರೆ ಮಾತ್ರ ಇದು ಶಿವಯೋಗದಲ್ಲಿ ನಾವು ಮಗ್ನ ಆಗ್ತೀವಿ. ಆ ಒಂದು ಶಕ್ತಿ ನಾವು ತಗೋಬೇಕಂದ್ರೆ ಅದು ಒಂದು ಸಾತ್ವಿಕ ಆಹಾರ ತಗೊಂಡಾಗ ಮಾತ್ರ ನಮಗೆ ಶಿವಯೋಗ ಆಗ್ತದೆ. 3 ಹೊತ್ತು ಶಿವಪೂಜೆ, ಲಿಂಗಾರ್ಚನೆ, ಶಿವಪೂಜೆ ಅದೊಂದು ಮತ್ತು 1 ತಾಸು ಮಾಡಿ ಮತ್ತು ಪ್ರವಚನ. ನಾವು ಚಪಾತಿ ಪಲ್ಯಗೆ ಏನಂತೇವೆ ಅಂದರೆ ಭಕ್ತ ಅಂದರೆ ಅನ್ನ, ಮಹೇಶ ಅಂದರೆ ಸಾಂಬಾರು. ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಸರ್. ಅದು ಬಾವಿ ನೀರನ್ನೇ ಸ್ನಾನ ಮಾಡಬೇಕು. ಬೆಳಿಗ್ಗೆ 4 ಹೌದು ಸರ್, ಬೆಳಿಗ್ಗೆ ತಣ್ಣೀರಲ್ಲೇ ಬಾವಿಯಿಂದನೇ ಸ್ನಾನ ಮಾಡಬೇಕು ಸರ್. ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಎಂತಯ್ಯ. ಒಟುಗಳ ವಿದ್ಯಾಪೀಠ ಅಂತಲೂ ಕರಿತೀವಿ ಸರ್. ಇದು ಆವಾಗಿನ ಕಾಲದೊಳಗೆ ಕುಮಾರಸ್ವಾಮಿಗಳು ಸಂಸ್ಕೃತ ಪಾಠಶಾಲೆಗಳನ್ನು ತೆಗಿತಾರೆ ಸರ್. ವೇದ, ಉಪನಿಷತ್ತು, ಆಗಮಗಳಲ್ಲಿ ಇರ್ತಕ್ಕಂಥ ವಿಷಯಗಳು ಅವು ಕನ್ನಡಕ್ಕೆ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಈ ಕರ್ನಾಟಕದ ಸುಮಾರು ಕಡೆ, ಅನೇಕ ಕಡೆ ಈ ಸಂಸ್ಕೃತ ಪಾಠಶಾಲೆಗಳಿದಾವೆ ಸರ್. ಹೌದು ಸರ್, 120 ವರ್ಷ ಮೇಲೆ ಸರ್ ಇದು. ಸಕಲಂ ಸುಮಥಂ ಸುಮಥಾಚರಿತಂ ಪ್ರಣಮಾಮಿ ಕುಮಾರ ಗುರುಂ ಸುಖದುಂ ಪರಿಪಾಲಿತವಾನ್ ಬಹು ಛಾತ್ರವರಾನ್ ಪರಿತೋಷಿತವಾನ್ ಸುವಿಚಾರ ಪರಾನ್. ಇಲ್ಲ, ನಾವಿಲ್ಲೇ ಶಿವಯೋಗ ಮಂದಿರದೊಳಗೆ ಮರಿಯಾಗಿ ಬರ್ತೇವೆ ರೀ. ಅಂದರೆ ಮರಿ ಅಂದರೆ ಸಾಧಾರಣ ಎಲ್ಲೋ ಬಟ್ಟ ಶಿವಯೋಗ ಮಂದಿರದೊಳಗೆ ನಾವು ಇರ್ತೇವೆ. ಇದ್ದು ಪಾಠ ಪ್ರವಚನ ಕಲಿತು ನಾವು ಒಂದು ಮಠಕ್ಕೆ ಹಾಕ್ತೇವೆ ರೀ. ಮಠದಿಂದ ಒಬ್ಬ ಶಿವಯೋಗಿ ಬಂದರು, ಸ್ವಾಮಿಗಳು ಬಂದು ಈ ಮರಿ ಚಲೋ ಐತಿ, ಸಾಧಕರನ್ನೆಲ್ಲ ನೋಡಿ ತಮ್ಮ ಕಲಿಕೆಯನ್ನು ನೋಡಿ ಅವರು ತಗೋತಾರೆ. ನಮ್ಮ ದೊಡ್ಡ ಸ್ವಾಮೀಜಿಯವರು ಬಂದು ಹಾಂ ನಿಮ್ಮ ತೊಗೊಂಡಿದ್ದಾರೆ ಹತ್ರ. ಹಾಂ ಯಾವ ಮಠಕ್ಕೆ? ನಮ್ಮದು ಯಕ್ಕುಂಡಿ ಕುಮಾರೇಶ್ವರ ಮಠ ಅಂತ. ಎಲ್ಲಿ ಬರ್ತದೆ ಅದು ಬೈಲೊಂಗಲ್ ಸೈಡ್ ರೀ, ಬೆಳಗಾವಿ ಜಿಲ್ಲೆ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ನಾವು 3.5 ವರ್ಷ ಆಯ್ತು ರೀ. 3.5 ವರ್ಷ. ಏನೇನು ಕಲಿಸ್ತಾರೆ ಇಲ್ಲಿ? ನಾವು ಇಲ್ಲಿ ದಿನಚರಿ ಯೋಗ ಮತ್ತು ಯೋಗಾಸನ, ಪ್ರಾರ್ಥನೆ, ಪ್ರವಚನ, ಪುರಾಣ ಮತ್ತು ಶಿವಪೂಜೆ, ಸಂಗೀತ, ಸಾಹಿತ್ಯ ಇವೆಲ್ಲವನ್ನು ಕಲಿಸ್ತಾರೆ. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ ಮತ್ತು ಇಡೀ ದಿನ ದಿನಚರಿ ಹೇಗಿರುತ್ತೆ? ನಮ್ಮದು ಏಳೋದು 4:15 ಎತ್ತೇವೆ. ಎದ್ದು ಏಳುವಾಗ ಒಂದು ನಿಯಮ, ಏಳುವಾಗ ಎಡಗೈ ಮೇಲೆ ಎಬ್ಬಿಸಿ ನಾವು ಹೇಳುತ್ತೇವೆ ಎದ್ದು. ಯಾಕಂದರೆ ಅದು ನಮ್ಮ ಪರಂಪರೆ, ಶಿವಯೋಗದ ಪರಂಪರೆ ಬಹಳ ಐತಿಹಾಸಿಕವಾಗಿರ್ತಕ್ಕಂಥದ್ದು. ಯಾಕಂದರೆ ಅದು ಶಿವಯೋಗ ಮಂದಿರ. ಅದಕ್ಕೆ ಎಡಗೈ ಮೇಲೆತ್ತಿ ಲಿಂಗವನ್ನು ತೆಗೆದು ತಮ್ಮ ಗುರುಗಳನ್ನು ಮತ್ತು ಕುಮಾರ ಮಹಾಶಿವಗಳವರನ್ನು ಸ್ಮರಿಸುತ್ತಾ ನಾವು ಹೇಳುತ್ತೇವೆ. ಎದ್ದು ತಮ್ಮ ಒಂದು ಮುಖವನ್ನು ತೊಳೆದು, ಮುಖವನ್ನು ಕೈ ಎಲ್ಲ ತೊಳ್ಕೊಂಡು ಪ್ರಾರ್ಥನೆ ಕುಂಟುತ್ತೇವೆ. 5ಕ್ಕೆ ಪ್ರಾರ್ಥನೆ ಕುಂತು ಅರ್ಧ ತಾಸು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿ ಮತ್ತು ಶೌಚಾಲಯಕ್ಕೆ ಹೋಗಿ 6ಕ್ಕೆ ನಮ್ಮ ಯೋಗಾಸನ ಯೋಗಾಸನ 6ರಿಂದ 7 ತನಕ ಯೋಗಾಸನ ನಡೀತದೆ. 7ರಿಂದ ಮತ್ತು ಸ್ನಾನ ಆದಮೇಲೆ 7ರಿಂದ 8 ತನಕ ನಮ್ಮದು ಶಿವಪೂಜೆ ಶಿವಮಗ್ನಾಗಿರ್ತೀವಿ. ಧ್ಯಾನ, ಧಾರಣೆ ಎಲ್ಲವನ್ನು ಮಾಡ್ಕೊಂಡು 8:15 ಸ್ವಲ್ಪ ಉಪಹಾರ ತಗೋತೀವಿ. ಉಪಹಾರ ತಗೊಂಡು ಏನಿರುತ್ತೆ ಉಪಹಾರದಲ್ಲಿ? ಉಪಹಾರ ನಮ್ಮದು ಹಾಲು ಮತ್ತು ಬಾಳೆಹಣ್ಣು ಅಷ್ಟೇ. ಹಾಂ ರೀ, ಬಾಳೆಹಣ್ಣು ಅಷ್ಟೇ. ಹಾಲು ಬಾಳೆಹಣ್ಣು? ಹಾಂ ರೀ. ಬೇರೆ ಈ ಘನ ಆಹಾರ ಅದೆಲ್ಲ ತೊಗೊಂಡ್ರೆ ನಮ್ಮದು ಸಾತ್ವಿಕ ಆಹಾರ. ಇದು ಸಾತ್ವಿಕ ಆಹಾರಕ್ಕೆ ನಾವು ಈಗ ಒಂದು ಶಿವಯೋಗ ಮಾಡಬೇಕಂದ್ರೆ ಸಾತ್ವಿಕ ಆಹಾರ ತಗೋಬೇಕು ನಾವೆಲ್ಲ. ಇದು ಯೋಗ ಅಂದರೆ ಇದು ಯಾರಿಗೆ ಸಾಧಾರಣ ಬರೋಲ್ಲ. ಅದಕ್ಕೆ ನಮ್ಮದು ಸಾತ್ವಿಕ ಆಹಾರ ಅಂದರೆ ಖಾರ ಇರೋಲ್ಲ, ಉಪ್ಪು ಇರೋಲ್ಲ, ಉಳ್ಳಾಗಡ್ಡಿ ಇರೋಲ್ಲ, ಮೆಣಸಿನ್ಕಾಯಿ ಇರೋಲ್ಲ, ಅಲ್ಲ ಇರೋಲ್ಲ, ಸಾತ್ವಿಕ ಉಪ್ಪು ಇರೋಲ್ಲ, ಸ್ವಲ್ಪ ಉಪ್ಪು ಅದು ಉಪ್ಪು ಇರೋಲ್ಲ. ಸಾತ್ವಿಕ ಆಹಾರ ಉಂಟ್ರೆ ಮಾತ್ರ ಇದು ಶಿವಯೋಗದಲ್ಲಿ ನಾವು ಮಗ್ನ ಆಗ್ತೀವಿ. ಇರಲಿಲ್ಲಂದರೆ ಈ ಒಂದು ಸಾತ್ವಿಕ ಆಹಾರ ನಾವು ರಾಜಯೋಗ ಅವೆಲ್ಲ ಹಠಯೋಗ ಅಂತ ಬರ್ತಾವೆ. ಅವನ್ನೆಲ್ಲ ಅದು ಸಾಧಾರಣ ಮಾಡ್ಬೋದು. ಆದರೆ ಶಿವಯೋಗದಲ್ಲಿ ಬಹಳ ಶಕ್ತಿ. ಆ ಒಂದು ಶಕ್ತಿ ನಾವು ತಗೋಬೇಕಂದ್ರೆ ಅದು ಒಂದು ಸಾತ್ವಿಕ ಆಹಾರ ತಗೊಂಡಾಗ ಮಾತ್ರ ನಮಗೆ ಶಿವಯೋಗ ಆಗ್ತದೆ. ಅದಕ್ಕೆ ನಮ್ಗೆ ಇವು ನಾಷ್ಟ ಏನಿರ್ತದೆ ಅಂದರೆ ಒಂದು ಬಾಳೆಹಣ್ಣು, 2 ಬಾಳೆಹಣ್ಣು, ಒಂದು ಹಾಲು, 1 ಲೋಟ ಹಾಲು ಅಷ್ಟು ಸಾಕಾ? ಹಾಂ. ಹಸುವಾಗಲ್ವಾ? ಹಸುವಾಗಲ್ಲ. ಯಾಕಂದರೆ ನಾವು ಧ್ಯಾನ ಮಗ್ನಾಗಿರ್ತೀವಿ, ಯೋಗ ಮಾಡಿರ್ತೀವಿ. ಅದಕ್ಕೆ ಈ ಘನ ಆಹಾರ ಏನಿಲ್ಲ, ಉದಾಹರಣೆಗೆ ರೊಟ್ಟಿ ಪಲ್ಯ ಅವನು ಮಧ್ಯಾಹ್ನ. ಹಾಂ,
ಅದು But ಬೆಳಗ್ಗೆ ಇಷ್ಟೇ? ಹಾಂ, ಬೆಳಿಗ್ಗೆ ಇಷ್ಟೇ. ಆಮೇಲೆ 8:30 ಉಪಹಾರ ಆದಮೇಲೆ ಉಪಹಾರ 8:30 ಆಗ್ತದೆ. 8:30 ಆಗಿ ಒಟ್ಟೆ ಉಪಹಾರ ತೊಗೊಂಡು ತಮ್ಮ ಕಪ್ನಿ ಅಂತಿರ್ತಾವೆ, ಅದನ್ನು ನೀವು ಹಾಕಿರೋ ವಸ್ತ್ರ. ಹಾಂ, ಇದು ಮತ್ತು ಸಣ್ಣೊತ್ತಿದ್ದಾಗ ಅದು ಆರ್ಯರಂತ ಆಗಿ ಹೋಗ್ತಾರೆ ಇವರೆಲ್ಲ. ಅಂದರೆ ಇವರು ಬಿಳಿ ವಸ್ತ್ರ ಧರಿಸಿ. ಇಲ್ಲಿ ಅವಾಗ ಕುಮಾರ ಮಹರ್ಷಿಗಳು ಇದ್ದಾಗ, ಕುಮಾರ ಮಹರ್ಷಿಗಳು ಹಾನಗಲ್ ಮಠಕ್ಕೆ ಆದಾಗ ಅವರಿಗೊಬ್ಬರು ವೈರಾಗಿನಿಧಿ ಮಲ್ಲನಾರಿ ಅಂತ ಇರ್ತಾರೆ. ಅವ್ರ ನೆನಪಿನ ಕಾಣಿಕೆಯಾಗಿ ಇದೊಂದು ಕಿಟೋಪಿ, ಇದು ಕಪ್ನಿ ಹಾಕಿಸ್ತಾರೆ ಅವರಿಗೆಲ್ಲ. ಇದು ನಮ್ದು ಹಾಕೊಂಡಿದ್ದು ಮಾಲಿಂಗ ಕಪ್ನಿ, ಆಮೇಲೆ ಪೇಟ. ಇದನ್ನು ಹಾಕೊಂಡು 9 ಗಂಟೆಗೆ ನಾವು ಮತ್ತೆ ಪ್ರಾರ್ಥನೆ ಮಾಡ್ತೇವೆ. ಇಲ್ಲಿ ಪ್ರಾರ್ಥನೆ ಮಾಡೋದು ನಾವು 4 ಹೊತ್ತು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಅಂದರೆ ನಮ್ಮ ಮನಸ್ಸು ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ ನಮ್ಮ ಮನಸ್ಸು ಚಂಚಲಾಗ್ತಿರ್ತದೆ. ಆ ಚಂಚಲವನ್ನು ಒಂದು ನೆಟ್ಟಗೆ ನಿಂದಿರಿಸ್ಬೇಕು, ಮನಸ್ಸು ಹತೋಟಿ ಒಳಗೆ ಇರ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆಮೇಲೆ 9 ಗಂಟೆಗೆ ಪ್ರಾರ್ಥನೆ ಮಾಡಿ ಮತ್ತು ನಮ್ಮ ಕ್ಲಾಸಿಗೆ, ನಮ್ಮ ತರಗತಿಗೆ ಹೋಗಿ ಎಲ್ಲರೂ ನಮ್ಮ ಗುರುಗಳು, ಮತ್ತು ಇಲ್ಲಿ 2 ಥರ ವರ್ಗಗಳು. ಒಂದು ನಮ್ಮ ಪಾಠ ಪ್ರವಚನವನ್ನು ಇರ್ತದೆ, ಮತ್ತು ಆಧ್ಯಾತ್ಮದ ಪ್ರವಚನವೂ ಇರ್ತದೆ, ಮತ್ತು ಆಧ್ಯಾತ್ಮ ಧ್ಯಾನ ಹೆಂಗೆ ಮಾಡಬೇಕು, ಚಕ್ರಭೇದಿ ಅಂತ ಬರ್ತಾವೆ ಅಲ್ರಿ, ಅವನ್ನೆಲ್ಲ ಕಲಿಸ್ತಾರೆ. ಅವೆಲ್ಲ ಆದ್ಕೊಲೆ ಯಾವುದು. ಮತ್ತು ಈಗ ಮತ್ತೊಂದು ಕ್ಲಾಸ್ ತೊಗೊಂಡಾರೆ. ಈಗ ಮತ್ತು 7ರಿಂದ 8 ತನಕ ಮತ್ತೊಂದು ಕ್ಲಾಸ್ ಇರ್ತದೆ ಬೆಳಿಗ್ಗೆ. ಈಗೀಗ ಬಂದಾರ ಅವರು, ಸರ್ ಬಂದಾರೋ, ಅವರು ಎಲ್ಲ ಹೇಳ್ಕೊಡ್ತಾರೆ. ಆಮೇಲೆ ನಾವು 9 ಗಂಟೆಗೆ ಹೋಗಿ ಅದು ಹೊರಗಿನ ಒಂದು ಇಂಗ್ಲೀಷು, ಕನ್ನಡ ಆ ಒಂದು ತರಗತಿ ಕಲಿತು ಮತ್ತು ನಾವು ಪಾಠ ಪ್ರವಚನದೊಳಗೂ ಬರ್ತೇವೆ. ಅಂದರೆ ಶಾಲೆಗೆ ಹೋಗ್ತೀರಿ? ಶಾಲೆಗೆ ಹೋಗ್ತೀವಿ, ಅಥವಾ ಪಾಠ ಪ್ರವಚನವನ್ನು ಎಲ್ಲ ಕಲಿತೇವೆ ನಾವು. ಅಂದರೆ ಉದಾಹರಣೆಗೆ ಕನ್ನಡ, ವಿಜ್ಞಾನ, ಗಣಿತ, ಅವನ್ನೆಲ್ಲ ಕಲಿತೇವೆ. ಯಾವ ಶಾಲೆಗೆ? ಸರ್ಕಾರಿ ಶಾಲೆಗೆ ಹೋಗ್ತೀರಾ? ಇಲ್ಲ, ಅವರು ಎಲ್ಲರೂ ಬರ್ತಾರೆ, ಅವ್ರನ್ನ ಕಲಿತೇವೆ ನಾವು. ಮೇಷ್ಟ್ರುಗಳು ಬರ್ತಾರೆ? ಹಾಂ, ಮೇಷ್ಟ್ರು ಬರ್ತಾರೆ. ಜೊತೆಗೆ ಇದು ಆಧ್ಯಾತ್ಮಿಕ ಒಳಗಿರ್ತೀವಿ, ಅದ್ರ ಸಮಾಜ ಒಳಗೆ ಶಿಕ್ಷಣವನ್ನು ಕಲಿತೀವಿ. ಆಮೇಲೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಅವತ್ತು ಆದವರೆ ಆಮೇಲೆ 10ವರೆಗೆ ಸಂಗೀತ ಸಾಹಿತ್ಯ ಸಂಗೀತ ಕಲಿಸ್ತಾರೆ. ಸಂಗೀತ ಮೇಷ್ಟ್ರು ಅದಾರು. ಆ ಸಂಗೀತವನ್ನು ಕಲಿತು ಮತ್ತು 11 ಗಂಟೆಗೆ ಮತ್ತೆ ಪ್ರಾರಂಭ, ಶಾಲೆ ಸ್ಟಾರ್ಟ್ ಆಗಿ ಮತ್ತೆ ವಿದ್ಯಾಪೀಠ ಸ್ಟಾರ್ಟ್ ಆಕೈತಿ. ಮತ್ತು 12ವರೆಗೆ ಮತ್ತು ನಮಗೆ ಶಾಲೆ ಅರ್ಧ ರೆಸ್ಟ್. ಅಂದರೆ ಮತ್ತು ನಮ್ಮದು 3 ಹೊತ್ತು ಶಿವಪೂಜಾ, ಮತ್ತೆ ಸ್ನಾನ ಮಾಡ್ತೇವೆ, ಶೌಚಾಲಯಕ್ಕೆ ಹೋಗಿ ಸ್ನಾನ ಮಾಡಿ ಮತ್ತೆ ಮತ್ತು ಲಿಂಗಾರ್ಚನೆ, ಶಿವಪೂಜೆ ಅದೊಂದು ಮತ್ತು 1 ತಾಸು ಮಾಡಿ ಮತ್ತು ಪ್ರವಚನ ಪಾಠ ಎಂಟರದ್ದು ಪ್ರಸಾದ. ಲಿಂಗಾರ್ಚನೆ ಆದಮೇಲೆ ಮತ್ತು ಪ್ರಸಾದ. ಆವಾಗ ಪ್ರಸಾದ ರೊಟ್ಟಿ, ಚಪಾತಿ ಮತ್ತು ಅನ್ನ ಸಾರ. ಅದಕ್ಕೆ ನಾವು ಇಲ್ಲಿ ನೀವು ಅದಿರಿ ಅಂತೇಳಿ ನಾವು ಅನ್ನ ಸಾರ ಅಂತೀವಿ. ಆದರೆ ಈ ಒಂದು ಸಮಾಜ ಶಿವಯೋಗ ಮಂದಿರದೊಳಗೆ ನಾವು ಚಪಾತಿ ಪಲ್ಯಗೆ ಏನಂತೇವೆ ಅಂದರೆ ಭಕ್ತ ಅಂದರೆ ಅನ್ನ, ಮಹೇಶ ಅಂದರೆ ಸಾಂಬಾರು. ಹಾಗೆ ನಾವು ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಇಟ್ಕೊಂಡೇ ನಾವೆಲ್ಲವನ್ನು ಈ ಒಂದು ದಿನಚರಿ ಎಲ್ಲ ಮಾಡ್ತೇವೆ. ಅಂದರೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಇವೆಲ್ಲವನ್ನು ಕೂಡ್ಕೊಂಡೇ ನಾವು ಪ್ರಸಾದ ಅಂತ ತಿಳ್ಕೊತೇವೆ. ಆ ಥರ. ಮತ್ತು ಮಧ್ಯಾಹ್ನ ಊಟಕ್ಕೂ ಕೂಡ ಉಪ್ಪು ಖಾರ ಇರೋಲ್ಲ, ಇರೋದೇ ಇಲ್ಲ, ಕಮ್ಮಿ ಇರುತ್ತೆ. ಸಾತ್ವಿಕ ಆಹಾರ ಇದೆಯಲ್ಲ. ಓಹೋ. ಆಮೇಲೆ ನಾವು ಒಂದು ಅರ್ಧ ತಾಸು ಪ್ರಸಾದ ಮಾಡಿ, ಪ್ರಸಾದ ಆದ್ಮೇಲೆ ಎಲ್ಲರೂ ಮತ್ತೆ ಕಪ್ನಿ ಹಾಕೊಂಡು ಮತ್ತೆ 2 ಗಂಟೆಗೆ ಪ್ರಾರಂಭ, ವಿದ್ಯಾಪೀಠ ಪ್ರಾರಂಭ ಆದ್ಮೇಲೆ ಎಲ್ಲರೂ ಪಾಠವನ್ನು ಕಲಿತು ಮತ್ತು 4ವರೆಗೆ ವಿದ್ಯಾಪೀಠ ಮುಗಿದ್ಮೇಲೆ ಮತ್ತೆ ಪ್ರಾರ್ಥನೆ, ಮತ್ತು ಇಲ್ಲಿ ಶಿವಾನುಭವ ಬಹಳ ಮುಖ್ಯ. ಯಾಕಂದರೆ ಈ ಒಂದು ಪೀಳಿಗೆಯೊಳಗೆ ನಾವು ಏನು ಕಲಿತೇವಲ್ಲ, ಇಲ್ಲಿ ನಮ್ಗೆ ಕಲಿಸುವಂಥ ಶಿವಯೋಗ ಮಂದಿರ ಇದು. ಮುಂದೆ ನಾವೇನಾದರೂ ಭಾಷಣ ಪ್ರವಚನ ಮಾಡಬೇಕಂದ್ರೆ ಈ ಒಂದು ಒಂದು ಮನೆಗೆ ಒಂದು ಪಾಯ ಅಂತ ಇರ್ತೈತಲ್ಲ, ಪಾಯ ಹಾಕಿದರೆ ಆ ಪಾಯ ಗಟ್ಟಿ ಕುಂತಂದ್ರೆ ದೊಡ್ಡ ಮನೆ ಕಟ್ಸ್ಬೋದು. ಹಂಗೆ ನಮಗೆ ಇಲ್ಲಿ ಶಿವಾನುಭವ ಮಾಡಿಸ್ತಾರೆ. ಶಿವಾನುಭವ ಒಂದು ವಚನಾರ್ಥ, ಒಂದು ಕತೆ, ಒಂದು ಅದರೊಳಗೆ ಒಂದು ಶ್ಲೋಕ, ಇದರೊಳಗೆ ನಾವೇನು ಕಲಿತು ನಿಯಮಗಳು ಎಲ್ಲವನ್ನು ಹೇಳಿ ಇಲ್ಲೇ ಎಲ್ಲ ಹೇಳ್ಕೊಂಡು ಕುಮಾರ ಮಹರ್ಷಿಗಳವರ ಸನ್ನಿಧಿಯೊಳಗೆ ಹೋಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿ ಒಂದು ತಾಸು ಆಗಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡಿ ಮತ್ತೆ ಬಂದು ನಮ್ಮ ಕಾಯಕದಲ್ಲಿ ಮಗ್ನನಾಗಿಬಿಡ್ತೇವೆ. ತಮ್ಮ ಪೂಜೆ ಕೂಲಿ, ವಸ್ತು ಕೂಲಿ ಮತ್ತು ಏನೇನೋ ಒಂದೊಂದು ಥರ ಎಲ್ಲವನ್ನು ಸೇವಾ ಕೊಟ್ಟಿರ್ತಾರೆ. ಸೇವಾ ಕೊಟ್ಟು ಅವನ್ನೆಲ್ಲ ಸೇವಾ ಮಾಡಿ ಕಾಯಕದ ಮೂಲಕವಾಗಿ ಹೇಗೆ 12ನೇ ಶತಮಾನದಲ್ಲಿ ಕಾಯಕದೊಳಗೆ ಹೆಂಗೆ ಮಗ್ನ ಆಗ್ತಿದ್ರು ಹಂಗೆ ನಾವೆಲ್ಲ 1 ತಾಸು ಪರ್ಯಂತರವಾಗಿ ನಾವು ಕಾಯಕ ಮಾಡ್ತೀವಿ, ಸೇವಾ ಮಾಡ್ತೀವಿ. ಮತ್ತು 7 ಗಂಟೆಗೆ ಲಿಂಗಾರ್ಚನೆ, 6ರಿಂದ 7 ತನಕ ಮತ್ತೆ ಲಿಂಗಾರ್ಚನೆ, ಮತ್ತು 7ರಿಂದ ಮತ್ತು 8 ತನಕ ಮತ್ತು ಅಭ್ಯಾಸ ಮತ್ತು ಸ್ವಾಧ್ಯಾಯ, ಮತ್ತು ವಿದ್ಯಾಪೀಠದ ಏನು ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ವರ್ಕು ಎಲ್ಲ ಮಾಡಿ ಮತ್ತು ಪ್ರಸಾದ 8ರಿಂದ ಮತ್ತು 9 ತನಕ ಪ್ರಸಾದ ಇರ್ತದೆ. ಅದು ಮತ್ತು ಸಾತ್ವಿಕ ಆಹಾರ. ಭಾಳ ಈಗ
ಬೆಳಿಗ್ಗೆ ಅಷ್ಟೇ ತೊಗೊಂಡಿರ್ತೀವಿ, ಮಧ್ಯಾಹ್ನ ಮಾತ್ರ ಸ್ವಲ್ಪ, ಮತ್ತು ಸ್ವಲ್ಪ ಇರ್ತೈತಿ. ಯಾಕಂದರೆ ಈಡ್ಗೆ ತೊಗೊಂಡ್ರೆ ಮತ್ತು ಈ ಮನಸ್ಸು ಚಂಚಲವಾಗಿಬಿಡ್ತದೆ. ಅದಕ್ಕೆ ಇದು ಸಾತ್ವಿಕ ಆಹಾರ ಅಂದ ಬಳಕ ಇಷ್ಟಿಷ್ಟೇ. ಪ್ರಸಾದ ಅಂದರೆ ಇಷ್ಟೇ, ಪ್ರಸಾದ ನಾವು ತಗೋತೀವಿ. ರಾತ್ರಿ ಇಷ್ಟೇ, ಅನ್ನ ಹಾಲು ಅಷ್ಟೇ. ಮತ್ತು ಒಮ್ಮೆ ಪಲಾವ್ ಅಂತ ಇರ್ತದೆ, ಪಲಾವು ಅನ್ನ ಸಾಂಬಾರು. ಆಮೇಲೆ ವಿಶ್ರಾಂತಿ. ವಿಶ್ರಾಂತಿ ಅಲ್ಲ, ಮತ್ತು 8-8:30 ಮತ್ತು ಪ್ರಸಾದ ಮುಗೀತದೆ. ಪ್ರಸಾದ ಮುಗಿದು 8:30 9 ತನಕ ಮತ್ತು ಪಾಠ ಪ್ರವಚನ. ನಾವು ಏನು ವಚನ ಕಲಿಬೇಕು, ಶ್ಲೋಕ ಕಲಿಬೇಕು, ಕತೆ ಓದ್ಕೋಬೇಕು, ಅವನ್ನೆಲ್ಲ ಒಂದು ತಾಸು ನಾವು ಪರ್ಯಂತರವಾಗಿ ಅಭ್ಯಾಸ ಮಾಡ್ತೇವೆ. ಅಭ್ಯಾಸ ಮಾಡಿ ಮತ್ತೆ ಪ್ರಾರ್ಥನೆ ಮಾಡ್ತೇವೆ. ಮತ್ತು ಪ್ರಾರ್ಥನೆ ಅವಾಗ ಕುಮಾರ ಮಹರ್ಷಿಗಳು ಒಂದು ಹಾಡು ಹಾಡಿ ಮತ್ತು ಗುರುವಿನ ಸ್ಮರಣೆ ಮಾಡ್ಕೋತ ಹಾಸಿಗೆ ಒಳಗೆ ತಮ್ಮ ನಿದ್ರೆ ವ್ಯವಸ್ಥೆ ಒಳಗೆ ನಾವು ಕುಂತು ನಮ್ಮ ಧ್ಯಾನಸ್ಥರಾಗಿ ಕುಮಾರ ಮಹರ್ಷಿಗಳ ಲಿಂಗಯ್ಯನ್ನು ತಗೊಂಡು ನಮಸ್ಕಾರ ಮಾಡಿ ಮಲ್ಕೋತೇವೆ. ಸೊ ಇಡೀ ದಿನ ಚಟುವಟಿಕೆಯಿಂದ ಕೂಡಿರ್ತೀರಿ ಬೇರೆ ಬೇರೆ. ಶ್ರೀ ಗುರುವೇ ಯೋಗಿ ಹಾಂಗಲ್ಲ ಕುಮಾರ ದೇವನೇ ನಮಿಪೆ. ಶ್ರೀ ಗುರುವೇ ಯೋಗಿ ಹಾಂಗಲ್ಲ ಕುಮಾರ ದೇವನೇ ನಮಿಪೆ. ಜೋಯಿಸರ ಹರಳ ಹಳ್ಳಿಯಲಿ, ಜೋಯಿಸರ ಹರಳ ಹಳ್ಳಿಯಲಿ, ನೀಲಮ್ಮನ ಶ್ರೇಷ್ಠ ಗರ್ಭದಲ್ಲಿ, ನೀಲಮ್ಮನ ಶ್ರೇಷ್ಠ ಗರ್ಭದಲ್ಲಿ ಜನಿಸಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಜನಿಸಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಶ್ರೀ ಗುರುವೇ. ಸರ್ ಇಲ್ಲಿ ಏನೇನಿದೆ ಈ ಪಾಠಶಾಲೆ ಒಳಗಡೆ? ಸರ್ ಇದು ಒಟ್ಟು ಸಾಧಕರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವಿದ್ಯಾಪೀಠ ಸರ್ ಇದು. ಇಲ್ಲಿ ಒಟ್ಟು ಸಾಧಕರಿಗೆ ಯೋಗಾಸನ, ಶಿವಾನುಭವ, ಆಧ್ಯಾತ್ಮ, ವಚನ ಸಾಹಿತ್ಯ, ಸಂಗೀತ, ಹೀಗೆ ಎಲ್ಲವನ್ನು ಇಲ್ಲೇ ಕಲಿಸಲಾಗ್ತದೆ ಸರ್ ಇಲ್ಲಿ. ಆಮೇಲೆ ಅವರ ನಿತ್ಯದ ದಿನಚರಿ ಬೆಳಗಿನ 4:30ಯಿಂದ ಪ್ರಾರಂಭ ಆಗ್ತದೆ ಸರ್. ಆಮೇಲೆ ಪ್ರತಿ ದಿವಸ ಪ್ರಾರ್ಥನೆ, ಅಭ್ಯಾಸ, ಅಧ್ಯಯನ, ಸಂಗೀತ, ತರ್ಕ, ವ್ಯಾಕರಣ, ಇಂಗ್ಲೀಷು, ಹಿಂದಿ, ಗಣಿತ ಎಲ್ಲ ವಿಷಯಗಳನ್ನು ಇಲ್ಲಿ ಕಲಿಸಲಾಗ್ತದೆ ಸರ್. ಇದು ಒಟ್ಟುಗಳ ಒಂದು ಪ್ರಸಾದ ತಯಾರು ಮಾಡ್ತಕ್ಕಂಥ ಕೊಠಡಿ ಸರ್ ಅದು. ಆಮೇಲೆ ಅವರು ಈ ಕಡೆ ಎಡಗಡೆ ಅದು ಅವರಿರುವಂಥ ಒಂದು ವಾಸ್ತವ್ಯದ ಒಂದು ಅವರು ಸ್ಥಳ ಸರ್ ಅದು. ಆಮೇಲೆ ಈ ಕಡೆ ತಾವು ಬಂದರೆ ಇದು ಅವರ ಪ್ರಸಾದ ಮನೆ ಸರ್ ಇದು ಪ್ರಸಾದ ಮನೆ. ಈ ಕಡೆ ಇದು ಎಡಪಾರ್ಶ್ವದಲ್ಲಿ ತಮಗೆ ಕಾಣುವಂಥದ್ದು ಇದು ಪೂಜಾ ಸ್ಥಳ ಸರ್ ಅದು. ಅವರು ಸ್ನಾನ ಮಾಡಿ ತಣ್ಣೀರಲ್ಲೇ ಸ್ನಾನ ಮಾಡಬೇಕು ಸರ್ ಅದು ಬಾವಿ ನೀರನ್ನೇ ಸ್ನಾನ ಮಾಡಬೇಕು. ಬೆಳಿಗ್ಗೆ 4 ಹೌದು ಸರ್, ಗುರುಗಳೇ ಬೆಳಿಗ್ಗೆ ತಣ್ಣೀರಲ್ಲೇ ಬಾವಿಯಿಂದನೇ ಸ್ನಾನ ಮಾಡಬೇಕು ಸರ್. ಒಂದು ನಿಯಮ ಇದೆ ಸರ್, ಶುಚಿ ಅಂತ ತಿಳ್ಕೊಂಡು ಒಂದು ನಿಯಮ. ಇಲ್ಲೇ ಒಂದು ಬಾವಿ ಇದೆ ಸರ್, ಅಲ್ಲಿ ಯಾರೂ ಹೋಗೋದಿಲ್ಲ, ಇವರಷ್ಟೇ ಹೋಗ್ತಾರೆ. ಹೋಗಿ ಬಟ್ಟೆಯನ್ನು ಮಡಿ ಮಾಡಿ ಆಮೇಲೆ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಧರಿಸ್ಕೊಂಡು ಬಂದು ಇಲ್ಲೇ ಪೂಜೆಯನ್ನು ಮಾಡ್ತಾರೆ ಸರ್. ತಣ್ಣೀರು ಬಟ್ಟೆ, ತಣ್ಣೀರು ಸರ್ ಅದು, ತಣ್ಣೀರು ಬಟ್ಟೆ. ಹೌದು ಸರ್, ತಣ್ಣೀರು ಮತ್ತು ತಣ್ಣೀರು ಬಟ್ಟೆ, ಮಡಿ ಬಟ್ಟೆ ಸರ್ ಅವರು. ಹೀಗಾಗಿ ಅದು ಸ್ವಲ್ಪ ಅವರು ಶಾರೀರಿಕವಾಗಿಯೂ ಸ್ವಲ್ಪ ಗಟ್ಟಿ ಆಗಲಿ ಅನ್ನೋಂಥ ಉದ್ದೇಶದಿಂದ ಈ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲಕ್ಕೆ ಹೊಂದ್ಕೊಳ್ಳಿ ಅನ್ನೋಂಥ ಭಾವನೆಯಿಂದ ತಣ್ಣೀರಲ್ಲೇ ಸ್ನಾನ ಮಾಡಿ ಬಂದು ಇಲ್ಲಿ ಪೂಜೆ ಮಾಡ್ಕೊತಾರೆ ಸರ್. ಆಮೇಲೆ ಇಲ್ಲೇ ಪ್ರಾರ್ಥನಾ ಮಾಡ್ತಾರೆ, ಯೋಗಾಸನಗಳು ಕೂಡ ಮಾಡ್ತಾರೆ ಸರ್ ಅವರು, ಯೋಗಾಸನಗಳನ್ನು ಕೂಡ ಮಾಡ್ತಾರೆ. ಆಮೇಲೆ ಸಾಮೂಹಿಕ ಪ್ರಾರ್ಥನೆ, ಯೋಗಾಸನ, ಶಿವಾನುಭವ ಹಿಂಗೆಲ್ಲ ಮಾಡಿ ಆಮೇಲೆ ಪ್ರಸಾದ ಮಾಡಿ ತಮ್ಮ ದಿನಚರಿಗಳನ್ನು ಅಳವಡಿಸ್ಕೊಂಡು ಅವರು ಮಾಡ್ತಾರೆ ಸರ್. ಗುರುಕುಮಾರನೇ
ಪಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ಪ್ರಣವ ರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ಮನಸಾರೆ ಶರಣು ಬಂದೆ ಮನಸಾರೆ ಶರಣು ಬಂದೆ ಪೊರೆಯೋ ದೇವನೇ ಪೊರೆಯೋ ದೇವನೇ ಓ ಪೊರೆಯೋ ದೇವನೇ ಯಾವ ಜನ್ಮ ಪುಣ್ಯ ಫಲವು ಒಂದುವರಿಯನು ಪಾವನಾತ್ಮನಾದ ಪಾದವನ್ನು ಕಂಡೆನು ಯಾವ ಜನ್ಮ ಪುಣ್ಯ ಫಲವು ಒಂದುವರಿಯನು ಪಾವನಾತ್ಮನಾದ ಪಾದವನ್ನು ಕಂಡೆನು ಭಾವ ತುಂಬಿ ಭಕ್ತಿಯಿಂದ ಬಂದು ನಿಂದೆನು ಭಾವ ತುಂಬಿ ಭಕ್ತಿಯಿಂದ ಬಂದು ನಿಂದೆನು ಬಾಗಿ ನಮಿಪೆನು ಪ್ರಣವ ರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ಎನ್ನ ತಪ್ಪುವ ಗಣಿತವು ತಿಳಿದು ನೋಡಲು ನಿಮ್ಮ ಪಾದ ಕೆರಗಿ ನಾನು ಕ್ಷಮೆಯ ಬೇಡಲು ಎನ್ನ ತಪ್ಪುವ ಗಣಿತವು ತಿಳಿದು ನೋಡಲು ನಿಮ್ಮ ಪಾದ ಕೆರಗಿ ನಾನು ಕ್ಷಮೆಯ ಬೇಡಲು ಮನ್ನಿಸಯ್ಯ ಗುರುದೇವ ನೀನೆ ದಯದಳು ಮನ್ನಿಸಯ್ಯ ಗುರುದೇವ ನೀನೆ ದಯದಳು ಪೊರೆಯ ದಯದಳು ಪ್ರಣವ ರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ಲೋಕವೇ ವಿರೋಧವಾಗಿ ಬೈದು ಒಡೆಯಲಿ ಸಾಕು ನಿಮ್ಮ ಕರುಣೆಯೊಂದೆ ಎನ್ನ ಕಾಯಲಿ ಲೋಕವೇ ವಿರೋಧವಾಗಿ ಬೈದು ಒಡೆಯಲಿ ಸಾಕು ನಿಮ್ಮ ಕರುಣೆಯೊಂದೆ ಎನ್ನ ಕಾಯಲಿ ಯಾಕೋ ಏನೋ ನಂಬಿ ಬಂದೆ ಭಕ್ತಿ ಮನದಲ್ಲಿ ಯಾಕೋ ಏನೋ ನಂಬಿ ಬಂದೆ ಭಕ್ತಿ ಮನದಲ್ಲಿ ಕಾಯ ಕೃಪೆಯಲಿ ಪ್ರಣವ ರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕಟ್ಟಾರನೇ ಹಾಲೆಲ್ಲ ವಿಷವಾದರೂ ನಾನು ಅಂಜೆನು ಕೀಳೆಂದು ಜನರೆಂದರೆ ನಾನು ಬೆದರೆನು ಹಾಲೆಲ್ಲ ವಿಷವಾದರೂ ನಾನು ಅಂಜೆನು ಕೀಳೆಂದು ಜನರೆಂದರೆ ನಾನು ಬೆದರೆನು ಲೋಲನಿಲ್ಲ ಕರುಣೆ ಇರಲಿ ಸಾಕು ದೇವನೇ ಲೋಲನಿಲ್ಲ ಕರುಣೆ ಇರಲಿ ಸಾಕು ದೇವನೇ ಶಂಕರಲಿಂಗನೇ
ಶಂಕರಲಿಂಗನೇ ಪ್ರಣವರೂಪ ಹಾನಗಲ್ಲ ಗುರುಕುಮಾರನೇ ಶಿವಯೋಗ ಮಂದಿರದ ಕರ್ತಾರನೇ ಶಿವಯೋಗ ಮಂದಿರದ ಕರ್ತಾರನೇ ಶಿವಯೋಗ ಮಂದಿರದ ಕರ್ತಾರನೇ ನಮ್ಮದು ಬಳ್ಳಾರಿ ಜಿಲ್ಲಾ ಶಿರಗುಪ್ಪ ತಾಲೂಕು ಶಿವಯೋಗ ದರೂರ್ ಅಂತೇಳಿ ನಾವು ಇಲ್ಲೇ ಅಭ್ಯಾಸ ಮಾಡಿದ್ವಿ, ಇಲ್ಲೇ ಅಧ್ಯಯನ ಮಾಡಿದ್ವಿ 7 ವರ್ಷ. ಈಗ ನಮ್ಮ ಎಲ್ಲ ಒಟ್ಟು ಸಾಧಕರಿಗೆ ಒಂದು ಕುಮಾರೇಶ್ವರ ಪದ ಯಾವನ್ನ ಸಂಗೀತ ಯಾವಾಗನ್ನ ಈ ಕಡೆ ಬಂದಾಗ ಅವ್ರಿಗೆ ಕುಮಾರೇಶ್ವರನ ಸೇವೆ ಮಾಡಿ ಇಷ್ಟು ಹೋಗ್ತೀವಿ. ಯಾವಾಗನ್ನ ಈ ಕಡೆ ಬಂದಾಗ ಈ ಸಂಗೀತ ಅಭ್ಯಾಸ ಎಲ್ಲಿ ಮಾಡಿದ್ರೆ? ಇಲ್ಲೇ ಶಿವಯೋಗ ಮಂದಿರದಾಗ ಮಾಡಿ. ನೀವು ವಿದ್ಯಾರ್ಥಿ? ಹೌದು. ಫಸ್ಟು ನಮ್ಮದು ತಬಲದಾಗನ ಕೈ ನೋಡ್ತೀನಿ. ಇನ್ಸ್ಟ್ರೂಮೆಂಟ್ ಇಲ್ಲಿ ಬೆರಳೆ? ಹ್ಞೂ ಸರ್, ಬೆರಳೆಲ್ಲ ಸೌಂಡು? ಹ್ಞೂ ಸರ್. ತಬಲ ಬಾರಿಸ್ ಕವಾಲಿ ಅಂತೇಳಿ ದೇ ಹಾಂ ಈ ಥರ ಅದ್ಭುತ ಗುರುಗಳೇ ನೀವು. ಏನು ಮೂಳೆ ಸೌಂಡ್ ಗೊತ್ತಾಯ್ತಾ? ಇಲ್ಲ ಸರ್, ಈ ಬಂದು ಇದಕ್ಕೆ ಬಿಡ್ತಿತ್ತು ಸರ್. ಹೌದಾ? ಕಾಣಿಸ್ತಾನೂ ಇಲ್ಲ. ತುಂಬ ಚೆನ್ನಾಗಿದೆ. ಇನ್ನೊಂದು ಪದ ಹಾಡಿ. ಯೋಗಿ ಯಾರಿಲ್ಲ ನಿನ್ನಂತವ ಯೋಗಿ ಯಾರಿಲ್ಲ ನಿನ್ನಂತವ ಹಾನಗಲ್ಲ ಗುರುಕುಮಾರ ಯೋಗಿ ಯಾರಿಲ್ಲ ನಿನ್ನಂತವ ತಾಲೂಕು ರಾಣೆಬೆನ್ನೂರು ಅರಳಹಳ್ಳಿಯಲ್ಲಿ ಜನಿಸಿ ತಾಲೂಕು ರಾಣೆಬೆನ್ನೂರು ಅರಳಹಳ್ಳಿಯಲ್ಲಿ ಜನಿಸಿ ನೀಲಮ್ಮ ಬಸವಯ್ಯರಿಗೆ ಬೆಳೆದ ವಂಶ ಬಳ್ಳಿ ವಿದ್ಯೆಯ ಶಕ್ತಿ ಜ್ಞಾನದ ಯುಕ್ತಿ ವಿದ್ಯೆಯ ಶಕ್ತಿ ಜ್ಞಾನದ ಯುಕ್ತಿ ಚಿಗುರಿತು ಬಾಲ್ಯದಲ್ಲಿ ಆಲಯ್ಯ ನಾಮದಲ್ಲಿ ಬಾಳ ಹಾಲ ಕೆನೆಯಾಗಲಿ ಯೋಗಿ ಯಾರಿಲ್ಲ ನಿನ್ನಂತವ ವೀರಶೈವ ಜನಹಿತಕ್ಕಾಗಿ ಸಭೆಯ ನೀ ನಡೆಸಿದೆ ವೀರಶೈವ ಜನಹಿತಕ್ಕಾಗಿ ಸಭೆಯ ನೀ ನಡೆಸಿದೆ ಸಂಗೀತದ ಸಾಹಿತ್ಯದ ಕೃಷಿಯಲ್ಲಿ ನೀ ದುಡಿದೆ ಸರ್ವಧರ್ಮ ಉದ್ಧರಿಸಿದೆ ಸಮದರ್ಶಿ ಎಂದೆನಿಸಿದೆ ಯೋಗಿ ಯಾರಿಲ್ಲ ನಿನ್ನಂತವ ಆನಗಲ್ಲ ಗುರುಕುಮಾರ ಕರ್ಮಯೋಗಿ ನಿನ್ನಂತವ ಯೋಗಿ ಯಾರಿಲ್ಲ ನಿನ್ನಂತವ ಕುರುಡಾದ ಮಗುವನು ಸಲುಹಿ ಸಂಗೀತ ವಿದ್ಯೆ ಕಲಿಸಿ ಕುರುಡಾದ ಮಗುವನು ಸಲುಹಿ ಸಂಗೀತ ವಿದ್ಯೆ ಕಲಿಸಿ ಸಂಗೀತದ ಜ್ಞಾನಾತ್ಮದಿ ಸಂಗೀತದ ಜ್ಞಾನಾತ್ಮದಿ ಮೆರೆದನು ಪಂಚಾಕ್ಷರಿ ಕರುಣಾಡವನ್ನ ಕಳಸ ವಚನದಿ ಜ್ಞಾನಕೋಶ ಕರುಣಾಡವನ್ನ
ಸಂಪನ್ನ ಕಳಸ ವಚನದಿ ಜ್ಞಾನಕೋಶ ಯೋಗಿ ಯಾರಿಲ್ಲ ನಿನ್ನಂತವ ಯಾರಿಲ್ಲ ನಿನ್ನಂತವ ಯಾರಿಲ್ಲ ನಿನ್ನಂತವ. ಅಕ್ಕಮಹಾದೇವಿಯರ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಎಂತಯ್ಯ. ಬೆಟ್ಟದ ಮೇಲೊಂದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ. ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗಂದಿದೊಡೆ ಎಂತಯ್ಯಾವೋ ನೊರೆ ತೊರೆಗಳಿಗಂದಿದೊಡೆ ಎಂತಯ್ಯಾವೋ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದೊಡೆಯಂತೆಯ ನೆರೆ ತೊರೆಗಳಿಗಂಜಿದೊಡೆಯಂತೆಯ. ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯಾವೋ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತೆಯ ಮೃಗಗಳಿಗೆ ಅಂಜಿದೊಡೆಯಂತೆಯ ಮೃಗಗಳಿಗೆ ಅಂಜಿದೊಡೆಯಂತೆಯ. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ. ಬೆಟ್ಟದ ಮೇಲೊಂದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಧ್ವನಿ ಏನು ನೋಡಿ ಎಷ್ಟು ಒಳ್ಳೆ ತಾರಕದಲ್ಲಿ ಇದೆಯಲ್ಲ, ಬಹಳ ಚೆನ್ನಾಗಿದೆ ನಿಮ್ಮ ಧ್ವನಿ. ಮೊದಲಿಂದ ಐತಿ ಸರ್. ಇಲ್ಲಿ ಈ ಶಿವಮಂದಿರದಾಗ ಶತಮಾನೋತ್ಸವ ಆಯ್ತು ಸರ್. ಈ ಒಂದು 10-12 ವರ್ಷದಿಂದ ಒಂದು ವರ್ಷ 3 ತಿಂಗಳು ಕಂಟಿನ್ಯೂ ಗಾಡ್ಯಾಗ ಸರ್
ಗಾಡಿಗೆ ಹ್ಞೂ ರೀ ಒಂದಿಟ್ಟು ಧ್ವನಿ ಹೊಡೆದಿಲ್ಲ ರೀ ಒಟ್ಟು ಎಲ್ಲ ಕುಮಾರಶನ್ ಪದ ರೀ ಕುಮಾರೇಶ್ವರ ಹ್ಞೂ ರೀ ಎಲ್ಲ ಹಳ್ಳಿಗೆ ರೀ ಹಳ್ಳಿಗಳು ಇಡೀ ಕರ್ನಾಟಕ ತಿರುಗಿದ್ದೀವಿ ರೀ ಇನ್ನೊಂದು ವಚನ ಇನ್ನೊಂದು ವಚನ. ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರಿಯರು ಎತ್ತಿದೆ ಬಿರುದ ಜಗವೆಲ್ಲರಿಯರು ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಪಶುಪತಿ ಜಗಕ್ಕೆ ಏಕೋ ದೇವಾ ಪಶುಪತಿ ಜಗಕ್ಕೆ ಏಕೋ ದೇವಾ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವಾ ಕೂಡಲ ಸಂಗಮ ದೇವಾ ಒಬ್ಬನೇ ದೇವಾ ಕೂಡಲ ಸಂಗಮ ದೇವಾ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಎತ್ತಿದೆ ಬಿರುದ ಜಗವೆಲ್ಲರಿಯರು ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಶಾಶ್ವತ ನೀನು ಪಶುಪತಿ ಜಗಕ್ಕೆ ಏಕೋ ದೇವಾ ಪಶುಪತಿ ಜಗಕ್ಕೆ ಏಕೋ ದೇವಾ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವಾ ಕೂಡಲ ಸಂಗಮ ದೇವಾ ಒಬ್ಬನೇ ದೇವಾ ಕೂಡಲ ಸಂಗಮ ದೇವಾ ಸ್ವಾಮಿ ನೀನು ಶಾಶ್ವತ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಶಾಶ್ವತ ನೀನು. ಯಾರು ವಚನ ಇದು? ಇದು ಬಸವಣ್ಣವ್ರ ವಚನ. ಆವಾಗ ಬೆಟ್ಟದ ಮೇಲೊಂದು ಅದು ಅಕ್ಕಮಹಾದೇವಿ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನಳವಲ್ಲ ಅದು ಜಗ ಕಿಕ್ಕಿದ ಬೀದಿ ಕಾಮಿನಿ ನಿನ್ನಳವಲ್ಲ ಅದು ಜಗ ಕಿಕ್ಕಿದ ಬೀದಿ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನಳವಲ್ಲ ಅದು ಜಗ ಕಿಕ್ಕಿದ ಬೀದಿ ನಿನ್ನೊಡವೆಂಬುದು ಜ್ಞಾನರತ್ನ ನಿನ್ನೊಡವೆಂಬುದು ಜ್ಞಾನರತ್ನ ಆರತ್ನವನಿ ಅಲಂಕರಿಸಿದೆಯಾದೊಡೆ ಆರತ್ನವನಿ ಅಲಂಕರಿಸಿದೆಯಾದೊಡೆ ಗುಹೇಶ್ವರ ಲಿಂಗಕ್ಕೆ ಕೇಳ ಮರುಳೆ ಗುಹೇಶ್ವರ ಲಿಂಗಕ್ಕೆ ಕೇಳ ಮರುಳೆ ಭೂಮಿ
ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನಳವಲ್ಲ. ಅದು ಜಗ ಕೆಕ್ಕಿದ ಬೀದಿ, ಅದು ಜಗ ಕೆಕ್ಕಿದ ಬೀದಿ, ಅದು ಜಗ ಕೆಕ್ಕಿದ ವಿಧಿ. ಇಳೇರಿನ ದಾನ ಯಾರ್ದು? ಏನು ಸರ್? ಇಳೇರಿನ ದಾನ ವಚನ ಇದೆ. ಅದು ಬಸವಣ್ಣ. ಬಸವಣ್ಣ ರಾಮನಾಥ ಬೆಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ ಜೇಡ್ರದ ಸಿನಿಮಾ ಇದೆ. ಅಂತ ಹೇಳಿ ಅದ. ಅದು ಸ್ವಲ್ಪ ತಪ್ಪೈತೆ ಸರ. DS ಕರ್ಕಿದು ಒಂದು ಹಾಡು. ಕ್ರಿಕಿಯವ್ರದ್ದು. ಓಹೋ ಆಯ್ತಾಯ್ತು. ಶಿವ ಕನ್ನಡ ದೀಪ. ತಿಳಿ ನೀಲದಲ್ಲಿ ಲೀನವಾಗಿ ಗಾಂಧೀಜಿ ಹೋದ ದೂರ, ಬೆಳಕಿಹುದು ಇಲ್ಲಿ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ, ಇನ್ನೊಮ್ಮೆ ಏಕೆ ಬಾರ, ಇನ್ನೊಮ್ಮೆ ಏಕೆ ಬಾರ, ಇನ್ನೊಮ್ಮೆ ಏಕೆ ಬಾರ. ತಿಳಿ ನೀಲದಲ್ಲಿ ಲೀನವಾಗಿ ಗಾಂಧೀಜಿ ಹೋದ ದೂರ, ಬೆಳಕಿಹುದು ಇಲ್ಲಿ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ, ಇನ್ನೊಮ್ಮೆ ಏಕೆ ಬಾರ, ಇನ್ನೊಮ್ಮೆ ಏಕೆ ಬಾರ. ಅಂದು ಸಂಜೆ ಪ್ರಾರ್ಥನೆಗೆ ದೇವ ಮಂದಿರದ ದಾರಿಯಲ್ಲಿ, ಅಂದು ಸಂಜೆ ಪ್ರಾರ್ಥನೆಗೆ ದೇವ ಮಂದಿರದ ದಾರಿಯಲ್ಲಿ, ಆಚೆ ಈಚೆ ಮೊಮ್ಮಕ್ಕಳಿಬ್ಬರಲಿ ಮೈಯ ಭಾರ ಚಲ್ಲಿ, ಜನದ ಕರುಣೆ ನಡೆದಂತ ನಡೆದು ಮಂದಿರದ ಪೀಠವೇರಿ, ಜನದ ಕರುಣೆ ನಡೆದಂತೆ ನಡೆದು ಮಂದಿರದ ಪೀಠವೇರಿ, ನಿಂದ ನಿಲ್ಲು ಜಡವಳಿತು ಜೀವ ಒಂದಾಯ್ತು ದೇವನಲ್ಲಿ, ಒಂದಾಯ್ತು ದೇವನಲ್ಲಿ, ಒಂದಾಯ್ತು ದೇವನಲ್ಲಿ. ತಿಳಿ ನೀಲದಲ್ಲಿ ಲೀನವಾಗಿ ಗಾಂಧೀಜಿ ಹೋದ ದೂರ, ಬೆಳಕಿಹುದು ಇಲ್ಲಿ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ, ಇನ್ನೊಮ್ಮೆ ಏಕೆ ಬಾರ, ಇನ್ನೊಮ್ಮೆ ಏಕೆ ಬಾರ. ಎಸೆದ ಗುಂಡಿಗ ಕುಸಿದು ದೇಹದಲ್ಲಿ ವಿಮಲ ರಕ್ತ ಚಲ್ಲಿ, ಮೀಸಿತ್ತು ಈ ಜಗದ ಮನವನೇ ಶೋಕ ಜಲದಿಯಲ್ಲಿ, ಮುಗಿದ ಕೈಯ ಮುಗಿದಂತೆ ಇತ್ತು ನೆಲಸಿತ್ತು ಕ್ಷಮೆಯ ತೋರಿ, ಎಸೆಯೊಳಂತ ತಿಳಿ ಭಾವವಿತ್ತು ಅದನಾವ ಬಲ್ಲ ಜಗದಿ, ಅದನಾವ ಬಲ್ಲ ಜಗದಿ, ಅದನಾವ ಬಲ್ಲ ಜಗದಿ. ತಿಳಿ ನೀಲದಲ್ಲಿ ಲೀನವಾಗಿ ಗಾಂಧೀಜಿ ಹೋದ ದೂರ, ಬೆಳಕಿಹುದು ಇಲ್ಲಿ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ, ಇನ್ನೊಮ್ಮೆ ಏಕೆ ಬಾರ, ಇನ್ನೊಮ್ಮೆ ಏಕೆ ಬಾರ. ಓದ ಓದ ನವ ತ್ಯಾಗ ಜೀವನದ ತುಟ್ಟ ತುದಿಯ ನೇರಿ, ಓದ ಓದ ನವ ತ್ಯಾಗ ಜೀವನದ ತುಟ್ಟ ತುದಿಯ ನೇರಿ, ಏರಿ ಏರಿದೊಳು ಅಂತರಂಗ ದೈಸಿರಿಯ ಜಗಕ್ಕೆ ತೋರಿ, ಸತ್ಯ ಪ್ರೇಮಗಳ ಸತ್ಯವನ್ನೇ ಕಣ್ಣೆದುರು ಎತ್ತಿ ತೋರಿ,
ಸತ್ಯ ಪ್ರೇಮಗಳ ಸತ್ಯವನ್ನೇ ಕಣ್ಣೆದುರು ಎತ್ತಿ ತೋರಿ ಬೇರೆ ಲೋಕದನುಭವ ಬೀರಿ ಅವಬೋಧನಾವದಾರಿ 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 ತಿಳಿ ನೀಲದಲ್ಲಿ ತಾಲೀನವಾಗಿ ಗಾಂಧೀಜಿ ಹೋದ ದೂರ ಬೆಳಕಿಯುವುದು ಇಲ್ಲಿಯವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ ಇನ್ನೊಮ್ಮೆ ಏಕೆ ಬಾರ ಇನ್ನೊಮ್ಮೆ ಏಕೆ ಬಾರ ತಿಳಿದಿಹುದು ಚಿತ್ತ ಹರಿದಿಹುದು ನೋಟ ಮೇಲಕ್ಕೆ ದಾರಿ ನಡೆಸಿ ಹಾಜಾಡ ಹಿಡಿದು ಇಳಿದಂತೆ ಇಳಿದು ಕೆಳಗೊಂದು ಬೆಳಕ ಚೆಲ್ಲಿ ಏನೆಷ್ಟು ಭ್ರಾಂತಿ ಕಾಡದರು ಜ್ಯೋತಿ ಎಂಬುವುದು ಮಾಡಲೊಡನೆ ಏನೆಷ್ಟು ಭ್ರಾಂತಿ ಕಾಡದರು ಜ್ಯೋತಿ ಎಂಬುವುದು ಮಾಡಲೊಡನೆ ಬೆಳಕ ನಂಬಿ ನಿಂತಿಹನು ಧೀರ ಬೆಳಕ ನಂಬಿ ನಿಂತಿಹನು ಧೀರ ಎದೆ ತೆರೆದು ನಾಡ ಕಡಿಸಿ ಎದೆ ತೆರೆದು ನಾಡ ಕಡಿಸಿ ಎದೆ ತೆರೆದು ನಾಡ ಕಡಿಸಿ ತಿಳಿ ನೀಲದಲ್ಲಿ ಲೀನವಾಗಿ ಗಾಂಧೀಜಿ ಹೋದ ದೂರ ಗಾಂಧೀಜಿ ಹೋದ ದೂರ ಗಾಂಧೀಜಿ ಹೋದ ದೂರ ಧನ್ಯವಾದಗಳು.